ಗಬ್ಬಿದೆ. ಈಗ ಹಸುಗೆ 5 ತಿಂಗಳಾಗಿದೆ, 6 ತಿಂಗಳಾಗಿದೆ, 7 ತಿಂಗಳಾಗಿದೆ ಅಂತಾರಲ್ಲ, ಆ ಮೂಮೆಂಟಿಗೆ ಜಾಸ್ತಿ ಕಬ್ಬಿನಂಶ ಭಾಳ ಬರುತ್ತೆ. SNF ಭಾಳ ಬರುತ್ತೆ. ಹಾಲು ಫುಲ್ ಡ್ರೈ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ. 10 ಲೀಟ್ರ್ ಕೊಡ್ತಾ ಇರುತ್ತೆ ಹಾಲು ಹಸು ಮುಂಚೆ. ಅವಾಗಲೇ ಅದು 7 ತುಂಬಿದ ಮೇಲೆ ಅದು 2.5 ಲೀಟ್ರ್ 3 ಲೀಟ್ರಿಗೆ ಬಂದ್ಬಿಡುತ್ತೆ. 7 ತಿಂಗಳು ತುಂಬಿದ ಮೇಲೆ ಕಮ್ಮಿ ಆಗುತ್ತೆ ಆಟೋಮೆಟಿಕ್ಕಾಗಿ. ಹಸು ಮತ್ತು ಕರುಗೂ ಕೊಡ್ಬೇಕಲ್ಲ ಅದು, ಹಂಗಾಗಿ ಹಾಲು ಕಮ್ಮಿ ಆಗ್ತಾ ಬರುತ್ತೆ, ಹಾಲು ಫುಲ್ ಮಂದ ಬರುತ್ತೆ. ಹಂಗಾಗಿ 52, 53, 56 ತನಕಲೂ ಬರ್ತವೆ ಆ ಟೈಮ್ನಲ್ಲಿ. ಈಗ ನೀವು ಟೆಸ್ಟಿಂಗಿಗೆ ಅಂತ ಒಂದು 100 ml ಹಾಲು ತಗೊಂತೀರಾ, ಅದನ್ನ ನೀವು ಕಂಪ್ನಿ ಕಡೆಗೆ ಕೊಡ್ಬೇಕು. 100 ml ಅದು ನಿಮಗಲ್ಲ, ಅದು ನಮಗೇನಲ್ಲ. ಯಾವುದೇ ಡೈರಿಲಿ ತಗೊಂಡ್ರೆ ನಿಮಗೆ ಬರಲ್ಲ ಅದು. ನೀವೇ ಬೇರೆ ಡೈರಿಗಳಿಗೆ ಇದೆ, ಅವರಿಗೆ ಇದೆ. ಬೇರೆ ಡೈರಿಗಳು, ಆರೋಗ್ಯ ಡೈರಿಗೆ ನಾವು ತಗೊಂಡದ್ದು ನಮಗೆ ಇತ್ತು, ಅವ್ರೇನು ತಗೊಂತಿರ್ಲಿಲ್ಲ. ಸ್ಯಾಂಪಲ್ ತಗೊಂಡು ನಮಗೆ ಕೌಂಟ್ ಆಗೋದು, ಅದು ನಿಮ್ಮ ಲೀಟ್ರ್ ಲಾಸ್ಟಿಗೆ ಹಾಕಿ ಕೊಡ್ತಿದ್ವು, ಅದು ನಮಗೆ ಕೌಂಟ್ ಆಗೋದು. ಆಮೇಲೆ ಲೀಟ್ರ್ ಮೇಲೆ ಚೆಲ್ಲಿದ್ರೆ ನಮಗೆ ಕೌಂಟ್ ಆಗೋದು, ಹೊರಗಡೆ ಚೆಲ್ಲಿದ್ದೆಲ್ಲ ನಮಗೆ ಕೌಂಟ್ ಆಗೋದು. ಅದೇ ರೈತರ ಕೌಂಟ್, ಲೀಟ್ರ್ ಅಷ್ಟೇ ರೈತರಿಗೆ ಕೌಂಟ್ ಆಗೋದು. ಆರೋಗ್ಯಕ್ಕೆ ಈ ಥರ ಇತ್ತು. ಈ ಥರ ಅಂದರೆ ಹಾಲರ್ಸನಿಗೆ ಭಾಳ ಅನುಕೂಲ ಇತ್ತು ಆರೋಗ್ಯದಲ್ಲಿ. ಕೇಳೋದೇ ಅವ್ರ ರೇಟು. ಅವರು SNF ಫ್ಯಾಟು ನೋಡಲ್ಲ. SNF ಫ್ಯಾಟು ನಂದ್ರಾಗೆ ಆಕಳು ಹಸುವಿನಲ್ಲಿ ಎಷ್ಟು SNF ಇದೆ, ನನ್ನ ಹಾಲಿನಲ್ಲಿ ಎಷ್ಟು ಫ್ಯಾಟ್ ಇದೆ, CLR ಎಷ್ಟಿದೆ, ಅವಷ್ಟು ಚೆಕ್ ಮಾಡಲ್ಲ. ಅವ್ರು ನೋಡೋದು ರೇಟು, ದುಡ್ಡು ಅಷ್ಟೇ. ದುಡ್ಡು ಎಷ್ಟು ಬಂತು ನನಗೆ,